ಮುಂದೆ ಜೀವನ ತುಂಬಾ ಕಷ್ಟ ಅನ್ಸುತ್ತೆ, ಯಾಕಂದ್ರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಜೀವನ ನಡೆಸ್ತಾ ಇದ್ರಿ, ಮಗಳು ಬೇರೆ ಇದ್ದಾಳೆ, ಇಬ್ರು ದುಡ್ಡು ಜೀವನ ಮಾಡ್ತಾ ಇದ್ರಿ. ಈಗ 1.5-2 ವರ್ಷ ನೀವು ಕಾಲಿಗೆ ಅಂದ್ರೆ ಕೆಲಸ ಮಾಡೋ ಹಾಗಿಲ್ಲ, ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಜೀವನ ನೆಕ್ಸ್ಟ್ ಅದೇ ಸರ್ ಗೊತ್ತಿಲ್ಲ ಸರ್, ಈಗ ಏನ್ ಮಾಡೋದು. ದುಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ ಸರ್. ಹಂಗೆ ಇದ್ದಿದ್ದು ನಾವ್ ಹೆಂಗೋ ಅದೇನೋ ಅಂತಾರಲ್ಲ, ಹಂಗೆ ಬಡವರು ನಾವು ಹೆಂಗೋ ಜೀವನ ಸಾಗಿಸ್ತಾ ಇದ್ವಿ. ಬಟ್ ಈಗ ಅದು ಮೇಯ್ನ್ ಇದು ಕಾಲಲ್ಲೇ ಇರೋದು ಸರ್. ನಾವು ಏನೇ ಮಾಡ್ಬೇಕಂದ್ರೂ ನಮ್ಮ ಭಾರ ಪೂರ್ತಿ ಬಾಡಿ ಭಾರ ಎಲ್ಲ ಕಾಲ ಮೇಲೆ ಕೊಡಬೇಕು. ಟೈಲರಿಂಗ್ ಮಾಡ್ಬೇಕಂದ್ರೆ ಕಾಲೇ ಇಂಪಾರ್ಟೆಂಟ್. ಈಗ ಅದನ್ನೇ ಕಳ್ಕೊಂಡು ಕೂತಿದ್ದೀನಿ. ಅವರು ಸರ್ ಒಂದು ಏನಂತನೂ ತಿರುಗಿ ನೋಡಿಲ್ಲ ಸರ್ ಯಾರೂ. ನಾವು ಸಾಲ ಮಾಡಿ ಆಪ್ರೇಷನ್ ಮಾಡಿಸಿದ್ದು ಸರ್ ಇವಾಗ. ಥ್ಯಾಂಕ್ ಯು ಮೇಡಮ್. ಎಸ್, ಅಪಘಾತವೆಸಗಿ ದಿವ್ಯಾ ಸುರೇಶ್ ಅವರು ಎಸ್ಕೇಪ್ ಆಗಿದ್ದಾರೆ. ಆದರೆ ಕನಿಷ್ಠವಾದಂತಹ ಮಾನವೀಯತೆ ಆದರೂ ಅವರಿಗೆ ಇರಬೇಕಿತ್ತು. ಯಾಕಂದ್ರೆ ಗಂಡ ಹೆಂಡತಿ ದುಡಿದು ಜೀವನವನ್ನು ಸಾಗಿಸ್ತಾ ಇದ್ರು. ಇವರು ಏನು ಟೈಲರಿಂಗ್ ಮಾಡಿಕೊಂಡು ಮನೆಗೆ ಬೇಕಾದಷ್ಟು ಖರ್ಚುಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇನ್ನು 2 ವರ್ಷಗಳ ಕಾಲ ಟೈಲರಿಂಗ್ ಮಾಡೋದಕ್ಕಾಗಲ್ಲ, ಮಲಗದಲ್ಲಿ ಮಲಗಬೇಕಾಗತ್ತೆ ಮತ್ತು ಓಡಾಡೋದಕ್ಕೂ ಕೂಡ ಕಷ್ಟ ಆಗಿದೆ, ಜೀವನ ನಡೆಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ನಮಗೆ ಅನ್ನುವಂಥ ಮಾತನ್ನ ಅನಿತಾ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವಿಕಾಸ್, TV9 ಬೆಂಗಳೂರು.